ನಮಸ್ಕಾರ ನ್ಯೂಸ್ ಅಟ್ 11am ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನ್ಯೂಸ್ ಅಟ್ 11am ನಲ್ಲಿ 3 ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರಲ್ಲೂ ಪ್ರಮುಖವಾಗಿ PSI ಪರೀಕ್ಷೆ ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ PSI ಪರೀಕ್ಷೆ ವೇಳೆ ಕಲಬುರಗಿಯಲ್ಲಿ ನಿಯಮ ಉಲ್ಲಂಘನೆ ಆಗಿರುವಂತದ್ದು ಯಾವ ರೀತಿಯಾಗಿ ಅನ್ನೋದನ್ನ ಹೇಳ್ತೀವಿ. PSI ಪರೀಕ್ಷೆಯ ಅಕ್ರಮ ನಡೆದಿದ್ದಾದ್ರೂ ಹೇಗೆ, ಸಾಕಷ್ಟು ಅನುಮಾನಗಳು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಕೂಡ ಸಿಗ್ತಾನೆ ಹೋಗ್ತಾ ಇದೆ. ಆದ್ರೆ ಅಸಲಿಯಾಗಿ PSI ಪರೀಕ್ಷೆಯಲ್ಲಿ ಅಕ್ರಮ ಹೇಗ್ ನಡೀತು ಅಂತ ಈಗಲೂ ಕುತೂಹಲ ಇತ್ತು. ಅದಕ್ಕೆ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. 45 ನಿಮಿಷದಲ್ಲಿ ನಡೆದಂತ ಕರಾಮತ್ತು ಎಂತದ್ದು ಗೊತ್ತಾ? ಅದು 45 ನಿಮಿಷದಲ್ಲಿ ನಡೆದಿದ್ದಂತ ಕರಾಮತ್ತು. ಅದು PSI ಪರೀಕ್ಷೆಯಲ್ಲಿ 45 ನಿಮಿಷದಲ್ಲಿ ನಡೆದಂತ ಕರಾಮತ್ತು ಎಂತದ್ದು ಅಂತ ಹೇಳ್ತೀನಿ. ಆ 45 ನಿಮಿಷದಲ್ಲೇ ಇಲ್ಲಿ ಆಟ ಆಡಿರುವಂತದ್ದು ಅಂತ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. 45 ನಿಮಿಷದಲ್ಲೇ ನಡೀತಾ ಇತ್ತು ಪರೀಕ್ಷೆಯ ಅಕ್ರಮ ಅನ್ನೋದು. ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡೆ ಪರೀಕ್ಷೆಯನ್ನ ನಡೆಸ್ತಾ ಇದ್ರು. ಇಲ್ಲಿ ಪಕ್ಕಾ ಪ್ಲಾನ್ ಮಾಡಲಾಗಿತ್ತು, ಇಲ್ಲಾಂದ್ರೆ ಇಂಥ ಎಕ್ಸಾಮ್ಗಳನ್ನ ಅಕ್ರಮ ಎಸಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡು, ಪ್ರಿಪರೇಷನ್ ಅನ್ನ ಮಾಡಿಕೊಂಡು ಎಸಗಿದ್ದಾರೆ ಅಕ್ರಮವನ್ನ. ಅಕ್ರಮ ಶೂರರ ಪ್ಲಾನ್ ಅನ್ನ ನೋಡಿದ್ರೆ ಶಾಕ್ ಆಗುತ್ತೆ ನಿಮ್ಗೂ ಕೂಡ, ಈ ರೀತಿಯಾಗೂ ಮಾಡ್ತಾರಾ ಅಂತ. ಪರೀಕ್ಷಾ ಮೇಲ್ವಿಚಾರಕರು ಹಾಗೂ ಕಾಕಿ ನಡುವೆ ಏನಾಯ್ತು ಹಾಗಾದ್ರೆ? ಯಾಕೆಂದ್ರೆ ಇಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ಅನ್ನೋ ಕಾರಣಕ್ಕೋಸ್ಕರ ಪರೀಕ್ಷಾ ಮೇಲ್ವಿಚಾರಕರನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಅವರನ್ನು ಮತ್ತೆ ಪೊಲೀಸರ ನಡುವೆ ಏನಾಯ್ತು ಹಾಗಾದ್ರೆ? ಪೊಲೀಸರು ಏನಾದ್ರೂ ಅಕ್ರಮದಲ್ಲಿ ಭಾಗಿಯಾಗಿದ್ರ? ಈ ಅನುಮಾನಗಳು ಜಾಸ್ತಿ ಇತ್ತು. ಅದಕ್ಕೂ ಕೂಡ ಉತ್ತರ ಕೊಡ್ತಾ ಹೋಗ್ತೀವಿ. CID ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಮುನಿರಾಜು ಹಾಗೂ ಕೃಷ್ಣ. ಈ 3 ಜನ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ. ಯಾವ ರೀತಿಯಾಗಿ 45 ನಿಮಿಷದಲ್ಲಿ ಅಕ್ರಮ ನಡೆಯಿತು ಅನ್ನುವಂತ ವಿಚಾರ ಆಗಿರ್ಬೋದು. ಮತ್ತೊಂದ್ ಕಡೆ ವಿರೋಧ ಪಕ್ಷಗಳು ಇಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಅಶ್ವಥ್ ನಾರಾಯಣ ಹೆಸರು ಬೇರೆ ತೆಗೆದಿದ್ರು, ಅವ್ರು ಒಬ್ಬಂಟಿ ಆದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀವಿ. ಅದರ ಜೊತೆಗೆ ಇಲ್ಲಿ ಮೇನ್ ಆಗಿ CID ಅಧಿಕಾರಿಗಳು ಏನ್ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ನೋಟಿಸ್ ಅನ್ನ ಕೊಡ್ಲಾಗಿದೆ. ಅದು 2ನೇ ಬಾರಿಗೆ ನೋಟಿಸ್ ಅನ್ನ ಕೊಡ್ಲಾಗಿರುವಂತದ್ದು. ಅವ್ರು ಇವತ್ತು ಈ ಒಂದು ನೋಟಿಸ್ಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ವಿಚಾರಣೆಗೆ ಏನಾದ್ರೂ ಹಾಜರಾಗ್ತಾರಾ ಅನ್ನುವಂತ ಕುತೂಹಲನೂ ಕೂಡ ಸಹಜವಾಗಿದೆ. ಅದೆಲ್ಲದ್ರ ಬಗ್ಗೆನೂ ಕೂಡ 3 ಜನನು ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಮೊದಲನೇ ಬ್ರೇಕಿಂಗ್ ನ್ಯೂಸ್ ಅನ್ನ ಈಗ ನಿಮ್ಮ ಮುಂದೆ ಇಡ್ತೀವಿ. ನ್ಯೂಸ್ 18 ನಲ್ಲಿ ಪೊಲೀಸರ ನಿಯಮ ಉಲ್ಲಂಘನೆ ಕಹಾನಿಯನ್ನ ನೀಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಉಲ್ಲಂಘನೆ ಮಾಡಲಾಗಿರುವಂತದ್ದು, 45 ನಿಮಿಷಗಳ ಕಾಲ ಆಗಿದ್ದಾದ್ರೂ ಏನು, ಆ ಒಂದು ಪರೀಕ್ಷಾ ಕೊಠಡಿಗಳಲ್ಲಿ ಯಾವ ರೀತಿಯಾಗಿ ಅಕ್ರಮ ನಡೀತು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. OMR ಶೀಟ್ ಅನ್ನ ಪಡೆದ ಬಳಿಕ ವಿಡಿಯೋ ರೆಕಾರ್ಡ್ ಆಗಿಲ್ವಾ ಹಾಗಾದ್ರೆ? ಪರೀಕ್ಷಾ ಕೊಠಡಿಗಳಲ್ಲಿ OMR ಶೀಟ್ ಪಡೆದ ಬಳಿಕ ವಿಡಿಯೋ ರೆಕಾರ್ಡ್ ಆಗಿಲ್ವಾ ಅನ್ನುವಂತ ಪ್ರಶ್ನೆ ಇದೆ. 45 ನಿಮಿಷ ಟೈಮ್ ಗ್ಯಾಪ್ ಇರುವಂತದ್ದು ತನಿಖೆ ವೇಳೆ ಬಯಲಾಗಿರುವಂತದ್ದು. 45 ನಿಮಿಷ ಟೈಮ್ ಗ್ಯಾಪ್ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಅಕ್ರಮ ಎಸಗಲಾಯ್ತಾ ಅನ್ನುವಂತ ಪ್ರಶ್ನೆ ಇದೆ. ಇನ್ಸ್ಪೆಕ್ಟರ್ ACP ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು. ಅಲ್ಲಿ ಇನ್ಸ್ಪೆಕ್ಟರ್ ಮತ್ತು ACP ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು. ಪೇಪರ್ ಕವರ್ ಸೀಲ್ ಅನ್ನ ತೆಗೆದು ಹಂಚುವವರೆಗೂ ರೆಕಾರ್ಡ್ ಮಾಡಬೇಕಾಗಿತ್ತು ವಿಡಿಯೋ ರೆಕಾರ್ಡ್ ಅನ್ನ. OMR ಶೀಟ್ ಪಡೆದ ಮೇಲೂ ಕೂಡ ರೆಕಾರ್ಡಿಂಗ್ ಮಾಡಬೇಕಾಗಿತ್ತು. OMR ಶೀಟ್ ಅನ್ನ ಪಡೆಯುವಂತ ಸಂದರ್ಭದಲ್ಲೂ ಸ್ಟ್ರಾಂಗ್ ರೂಮ್ಗೆ ಉತ್ತರ ಪತ್ರಿಕೆ ಹೋಗುವವರೆಗೂ ಕೂಡ ರೆಕಾರ್ಡ್ ಮಾಡಬೇಕಾಗಿತ್ತು. ಆಗಿಲ್ಲ. ಕ್ಯಾಮ್ರಾ ಮುಂದೆ ಇನ್ಚಾರ್ಜ್ ಆಫೀಸರ್ಗೆ ಒಪ್ಪಿಸಬೇಕು. ಕ್ಯಾಮ್ರಾ ಮುಂದೆನೆ ಇನ್ಚಾರ್ಜ್ ಆಫೀಸರ್ಗೆ ಒಪ್ಪಿಸಬೇಕು OMR ಶೀಟ್ಗಳನ್ನ. ಉತ್ತರ ಎಲ್ಲ ಬರೆದಾದ ನಂತರ ಎಲ್ಲಾ ಪ್ರಕ್ರಿಯೆಯನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು. ಆದ್ರೆ 45 ನಿಮಿಷಗಳ ಕಾಲ ಕ್ಯಾಮ್ರಾ ಕೆಲಸ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ತನಿಖೆಯ ಇನ್ಸೈಟ್ ಸುದ್ದಿ ನಾವು ಹೇಳ್ತಾ ಇರೋದು. ಪ್ರಾಥಮಿಕ ತನಿಖೆ ವೇಳೆ ಅಕ್ರಮ ನಡೆದಿರುವಂತದ್ದು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಲ್ಲಿ ಇದೇ 45 ನಿಮಿಷಗಳಲ್ಲಿ ನಡೀತಾ ಪರೀಕ್ಷಾ ಅಕ್ರಮ ಅನ್ನುವಂತ ಪ್ರಶ್ನೆ ಎದ್ದಿದೆ. ಆ ಕಾರಣಕ್ಕೋಸ್ಕರನೇ ಅಲ್ಲಿ ಇದ್ದಂತ ಪೊಲೀಸರ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. 45 ನಿಮಿಷದಲ್ಲಿ OMR ಶೀಟ್ ತಿದ್ದಲಾಗಿದೆಯಾ ಹಾಗಾದ್ರೆ? 45 ನಿಮಿಷ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಲ್ವಲ್ಲ ಪೊಲೀಸರು, ಆ ಟೈಮ್ ನಲ್ಲೇ ಅಕ್ರಮ ನಡೆದಿದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಪರೀಕ್ಷೆ ಮುಗಿದ 45 ನಿಮಿಷದ ಬಳಿಕ ವಿಡಿಯೋ ಮಾಡಿಲ್ಲ.
ಮೇಲ್ವಿಚಾರಕರು ಹಾಗೂ ಕಾಕಿಯು ಡೀಲ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಮಂಜುನಾಥ್, ಇಲ್ಲಿ ಸಾಕಷ್ಟು ಪ್ರೋಸೆಸ್ಗಳಿದೆ. ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು, ಪೊಲೀಸರು ಕೂಡ OMR ಶೀಟ್ ಅದನ್ನ ಇನ್ಚಾರ್ಜ್ಗೆ ಕೊಡುವವರೆಗೂ, ಆಮೇಲೆ ಆ OMR ಶೀಟ್ ಅನ್ನ ಪರೀಕ್ಷಾ ಕೊಠಡಿ ಒಳಗೆ ತೆಗೆದುಕೊಂಡು ಹೋಗುವವರೆಗೂ ಸಾಕಷ್ಟು ವಿಡಿಯೋ ರೆಕಾರ್ಡ್ ಮಾಡುವಂತದ್ದು ಇದ್ದರೂ ಕೂಡ ಯಾವುದು ಕೂಡ ರೆಕಾರ್ಡ್ ಆಗಿಲ್ಲ. ಇಲ್ಲೇ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು, ಪೊಲೀಸರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಇದೇ ಪುಷ್ಟಿಯನ್ನ ನೀಡ್ತಾ ಇದೆ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಕಲಬುರಗಿಯಲ್ಲಿ ನಡೆದಂತಹ ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯೇಕವಾಗಿ CID ತಂದ ಕಲಬುರಗಿಯಲ್ಲಿ ಇದ್ಕೊಂಡು ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದೆ. ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಮೇಲ್ನೋಟಕ್ಕೆ ಮತ್ತು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತದ್ದು ಏನಂದ್ರೆ, ಈಗಾಗಲೇ ಏನು ಕಲಬುರಗಿಯಲ್ಲಿ ಏನೋ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇತ್ತು, ಆ ಒಂದು ಸೆಂಟರ್ ನಲ್ಲಿ ಒಂದಷ್ಟು ವಿಡಿಯೋ ರೆಕಾರ್ಡಿಂಗ್ ಆಫ್ ಆಗಿದೆ ಅನ್ನುವಂಥದ್ದು ಈಗಾಗಲೇ ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ. ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಯಾವುದೇ ಒಂದು PSI ಎಕ್ಸಾಮ್ ಆಗಿರ್ಬೋದು. ಈ ಎಕ್ಸಾಮ್ ನ ಟೈಮ್ ನಲ್ಲಿ ಕ್ವಶನ್ ಪೇಪರ್ ಅನ್ನ ಸೀಲ್ ಓಪನ್ ಮಾಡೋದ್ರಿಂದ ಹಿಡಿದು ಅದನ್ನ ವಿದ್ಯಾರ್ಥಿಗಳಿಗೆ ಹಂಚೋದ್ರಿಂದ ಹಿಡಿದು ತದನಂತರ ಆ ಒಂದು OMR ಶೀಟ್ ಗಳನ್ನ ಪಡೆದಂತ ಬಳಿಕ ಅದೆಲ್ಲವನ್ನು ಕೂಡ ಮುಚ್ಚಿದ ಲಕೋಟೆಯಲ್ಲಿ, ಜೊತೆಗೆ ಅದನ್ನ ಸ್ಟ್ರಾಂಗ್ ರೂಮ್ ಗೆ ತೆಗೆದೊಯ್ದು ಅಲ್ಲಿ ಒಪ್ಸೋರ್ಗೂ ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ಅಷ್ಟೇ ವಿಡಿಯೋ ರೆಕಾರ್ಡ್ ಮಾಡಬೇಕಾಗುತ್ತೆ. ಆ ಒಂದು ವಿಡಿಯೋ ರೆಕಾರ್ಡ್ ಅನ್ನ ಉಸ್ತುವಾರಿಯನ್ನ DYSP ಮತ್ತು ಅಲ್ಲಿನ CPI ಗೆ ವಹಿಸಿರ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನಂದ್ರೆ, ಆ ಎಕ್ಸಾಮಿನೇಷನ್ ನಲ್ಲಿ ಸೀಲ್ ಕವರ್ ಓಪನ್ ಮಾಡೋದನ್ನ ವಿಡಿಯೋ ಮಾಡಿದ್ದಾರೆ, ತದನಂತರ OMR ಶೀಟ್ ಅನ್ನ ಪಡ್ಕೊಳ್ಳೋದನ್ನು ಕೂಡ ವಿಡಿಯೋ ಮಾಡಿದ್ದಾರೆ. ಆದ್ರೆ ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ಸ್ಟ್ರಾಂಗ್ ರೂಮ್ ಗೆ ಹೋಗುವಂತ ವೇಳೆಯಲ್ಲಿ ಸುಮಾರು 45 ನಿಮಿಷಗಳ ಕಾಲ ವಿಡಿಯೋ ಕೂಡ ಅಷ್ಟೇ ಆಫ್ ಆಗಿರುವಂತಹದ್ದು ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತದ್ದು. ಅಂದ್ರೆ ಪೊಲೀಸರು ಸದ್ಯಕ್ಕೆ ಸಸ್ಪೆಕ್ಟ್ ಮಾಡ್ತಿರುವಂತದ್ದು ಏನಂದ್ರೆ, ಆ ಒಂದು ಆಫ್ ಆಗಿರುವಂತಹ 45 ನಿಮಿಷದಲ್ಲಿ OMR ಶೀಟ್ ಗಳನ್ನ ತಿದ್ದಲಾಗಿದೆ ಅನ್ನುವಂಥದ್ದು ಪೊಲೀಸರಿಗೆ ಕನ್ಫರ್ಮ್ ಆಗಿರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಕಲಬುರಗಿಯಲ್ಲಿ DYSP ಮತ್ತು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇಬ್ಬರನ್ನು ಕೂಡ ಈಗಾಗಲೇ ಅಮಾನತು ಮಾಡಿದ್ದಾರೆ. ಅಮಾನತು ಮಾಡಿ ಅವರನ್ನು ಕೂಡ ಎನ್ಕ್ವೈರಿ ಮಾಡ್ತಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಎಲ್ಲಾ ಪ್ರೊಸೀಜರ್ ಏನಾಗ್ತಿದೆ, ಪ್ರೊಸೀಜರ್ ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಜೊತೆಗೆ ಪರೀಕ್ಷಾ ಕೇಂದ್ರದಲ್ಲಿರುವಂತಹ ಒಂದು CC ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂತಹ CID ಅಧಿಕಾರಿಗಳು ಅದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಗೊತ್ತಾಗಿರುವಂತದ್ದು, ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯಂತ ಒಂದು ಅಕ್ರಮ ಮತ್ತು ತಿದ್ದುಪಡಿ ಆಗಿಲ್ಲ. ಅಂದ್ರೆ ತಿದ್ದುವಂತದ್ದಾಗಿರ್ಬೋದು, OMR ಶೀಟ್ ಅನ್ನ ತಿದ್ದುವಂತದ್ದು ಇದು ಯಾವುದೂ ಕೂಡ ಅಷ್ಟೇ ಪರೀಕ್ಷಾ ಕೇಂದ್ರದಲ್ಲಿ ಆಗಿಲ್ಲ. ಬದಲಾಗಿ ಅದನ್ನ ಟ್ರಾವೆಲ್ ಮಾಡುವಂತ ಟೈಮ್ ನಲ್ಲಿ 45 ನಿಮಿಷಗಳ ಕಾಲ ಏನು ಒಂದು ವಿಡಿಯೋ ಆಫ್ ಆಗಿದೆ, ಆ ಒಂದು ವಿಡಿಯೋ ಆಫ್ ಮಾಡಿರುವಂತಹ ಟೈಮ್ ನಲ್ಲಿ ಇದೆಲ್ಲವುಗಳು ಕೂಡ ಅಕ್ರಮ ಆಗಿದೆ. ಈ ಒಂದು ಕಾರಣಕ್ಕೋಸ್ಕರ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇವರು ಕೂಡ ಇರಬಹುದು ಅನ್ನೋ ಕಾರಣಕ್ಕೋಸ್ಕರ ಸದ್ಯಕ್ಕೆ ಇಬ್ಬರನ್ನ ಅಮಾನತು ಮಾಡಿದ್ದು ಮುಂದಿನ ಒಂದು ವಿಚಾರಣೆಯನ್ನು ಕೂಡ ಈಗಾಗಲೇ CID ಅಧಿಕಾರಿಗಳು ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಒಂದು ಸಸ್ಪೆಕ್ಟ್ ಇರುವಂತಹದ್ದು ಎಲ್ಲಿ ಈ ಒಂದು ತಿದ್ದುಪಡಿ ಆಗಿದೆ, ಯಾಕಂದ್ರೆ OMR ಶೀಟ್ ಗಳನ್ನ ತೆಗೆದಿದ್ದಾದ್ರೂ ಹೇಗೆ, ಮತ್ತೆ ಅದನ್ನ ತಿದ್ದಿದ್ದಾದ್ರೂ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಎಲ್ಲಾ ಪರೀಕ್ಷಾ ಕೇಂದ್ರಗಳ CC ಕ್ಯಾಮೆರಾದ ದೃಶ್ಯಗಳು ಮತ್ತು ಎಲ್ಲಾ ಪರೀಕ್ಷಾ ಕೇಂದ್ರದಲ್ಲಿ ಅಧಿಕಾರಿಗಳು ಮಾಡಿರುವಂತಹ ಒಂದು ವಿಡಿಯೋಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬಹುತೇಕ ಕೇವಲ ಕಲಬುರಗಿಯಲ್ಲಿರುವಂತಹ ಒಂದಷ್ಟು ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಇದ್ದಂತಹ ಒಂದು ವಿಡಿಯೋಗಳು ಮಾತ್ರ ಆಫ್ ಆಗಿತ್ತಾ, ಅಥವಾ ಎಲ್ಲಾ ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಕೂಡ ಅಷ್ಟೇ ವಿಡಿಯೋ ಕರೆಕ್ಟ್ ಆಗಿ ಮಾಡಿದಾರ, ಅಥವಾ ಉಸ್ತುವಾರಿ ವಹಿಸಿಕೊಂಡಂತಹ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು DYSP ಆಗಿರ್ಬೋದು ಕರೆಕ್ಟ್ ಆಗಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ ಏನನ್ನೋದ್ರ ಬಗ್ಗೆ ಎಲ್ಲಾ ಪರೀಕ್ಷಾ ಕೇಂದ್ರಗಳಿಂದಲೂ ಕೂಡ ಈಗಾಗಲೇ CC ಕ್ಯಾಮೆರಾದ ದೃಶ್ಯಾವಳಿ ಜೊತೆಗೆ ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ಹ್ಯಾಂಡಿ ಕ್ಯಾಮ್ನ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಿರುವಂತದ್ದು. ಸದ್ಯಕ್ಕೆ ಕಲಬುರಗಿಯಲ್ಲಿ ನಡೆದಂತ ಎಕ್ಸಾಮಿನೇಷನ್ ಸೆಂಟರ್ ನಲ್ಲಿ ಅಕ್ರಮ ಆಗಿರುವಂತದ್ದು ಗೊತ್ತಾಗಿದ್ದು, ಸದ್ಯಕ್ಕೆ DYSP ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇಬ್ಬರನ್ನು ಕೂಡ ಅಷ್ಟೇ ಅಮಾನತು ಮಾಡಿದ್ದು ಮುಂದಿನ ಒಂದು ತನಿಖೆಯನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತಹದ್ದು. ಪೃಥ್ವಿ, ಓಕೆ ಮಂಜು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಇನ್ನು PSI ಗೋಲ್ಮಾಲ್ ಕೇಸ್ ನಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಕಾಂಗ್ರೆಸ್ನ ಸಾಕಷ್ಟು ಜನ ನಾಯಕರು ಈಗ ಆಲ್ರೆಡಿ ಮುಗಿಬಿದ್ದಿರುವಂತದ್ದು. ನಿನ್ನೆ ಸುದ್ದಿಗೋಷ್ಠಿಯನ್ನ ಮಾಡಿ ಸಿದ್ದರಾಮಯ್ಯನವರು ವಾಕ್ಪ್ರಹಾರವನ್ನ ನಡೆಸಿದ್ರು. ಇದಕ್ಕೆ ಇಂದು CM ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆರೋಪಗಳಿಗೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ, ಅವರ ಕಾಲದಲ್ಲೇ ಸಾಕಷ್ಟು ಪರೀಕ್ಷೆ ಅಕ್ರಮಗಳು ಆಗಿವೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಅಕ್ರಮಗಳು ನಡೆದಿವೆ ಅಂತೇಳಿ ಈಗ ತನಿಖೆ ನಡೀತಾ ಇದೆ. 28-29 ಜನ ಅರೆಸ್ಟ್ ಆಗಿದ್ದಾರೆ. ಈಗ ಪಟ್ಟಿ ಸೆಲೆಕ್ಷನ್ ಪ್ರಾವಿಷನಲ್ ಪಟ್ಟಿನ ರದ್ದು ಮಾಡಿದ್ದಾರೆ, ಮರುಪರೀಕ್ಷೆ ಮಾಡಿದ್ದಾರೆ. ಇದು ಮಂತ್ರಿ ಈ ತರ ಉತ್ತರ ಕೊಟ್ಟಿದ್ದಾರೆ. ಇವರು ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಲಾಯಕ? ನನ್ನ ಪ್ರಕಾರ ಈ ಶುಡ್ ಬಿ ಇಮಿಡಿಯೇಟ್ಲಿ ಡಿಸ್ಮಿಸ್. ಯಾರು ಪೊಲೀಸ್ ಆಫೀಸರ್ಗಳು ಇಬ್ಬರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಈ ಅಕ್ರಮಕ್ಕೆ ಹೊಣೆಗಾರರು ಅಂತೇಳಿ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಬಂದು ಬೆನ್ ತಟ್ಬಿಟ್ಟು ಹೋಗೋದಲ್ಲ.
ಇದನ್ನ ಹೇಳ್ಬೇಕಾಗಿತ್ತು. ಅವರು ಹೋಮ್ ಮಿನಿಸ್ಟರ್ ಬೇರೆ, ಅವ್ರು ಬಂದು ಬೆನ್ಫಿಟ್ ತಟ್ಬಿಟ್ಟು ಹೋಗಿ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೋದ್ರೆ ವಾಟ್ ಡಸ್ ಇಟ್ ಮೀನ್? ಇನ್ನು ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅಂತೇಳಿ ಅವ್ರ ಮೇಲೆ ಕ್ರಮ ತಗೋಬೇಕು. ಇದು ಅಧಿಕಾರಿಗಳು ಇಲ್ದೇನೆ ಮಾಡಕ್ ಸಾಧ್ಯ ಆಗಲ್ಲ, ರಾಜಕಾರಣಿಗಳ ಸಪೋರ್ಟ್ ಇಲ್ದೇನೆ ಮಾಡಕ್ ಸಾಧ್ಯ ಆಗಲ್ಲ, ಮಂತ್ರಿಗಳ ಕುಮ್ಮಕ್ ಇಲ್ದೇನೆ ಮಾಡಕ್ ಸಾಧ್ಯ ಆಗಲ್ಲ. ಇವ್ರ ಮೇಲೆ ಎಲ್ಲರ ಮೇಲೂ ಕೂಡ ಕ್ರಮ ತಗೋಬೇಕು. ಅಶ್ವಥ್ ನಾರಾಯಣ್ ಬಗ್ಗೆ ಕಾಂಗ್ರೆಸ್ನವರು ಆಧಾರರಹಿತವಾಗಿರುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ಜವಾಬ್ದಾರಿಯಾದ ಪಕ್ಷ ಕಾಂಗ್ರೆಸ್, ವಿರೋಧ ಪಕ್ಷ ಜವಾಬ್ದಾರಿ, ಅದು ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಯಾರಾದ್ರೂ ಮೇಲೆ ಆರೋಪ ಮಾಡಬಾದ್ರೆ ಸಣ್ಣ ಒಂದು ಏನಾದರೂ ಆರೋಪಗಳೇ ಮಾಡ್ಬೇಕಾದ್ರೆ ಅದಕ್ಕೆ ಸಾಕ್ಷಿ ಆಧಾರ ಬೇಕು. ಹಿಟ್ ಅಂಡ್ ರನ್ ಮಾಡಕ್ ಹೊರಟಿದ್ದಾರೆ. ಹಿಟ್ ಅಂಡ್ ರನ್ ನಡೆಯೋದಿಲ್ಲ. ಈಗ ಅವ್ರ ಕಾಲದಲ್ಲಿ ಸಾಕಷ್ಟು ಪರೀಕ್ಷೆಗಳು ಕಾಪಿ ಆಗಿದ್ದಾವೆ, ಕ್ವಶನ್ ಪೇಪರ್ ಹೊರಗಡೆ ಬಂದಿದೆ, ಹಲವಾರು ಬಾರಿ PSI PUC ಎಲ್ಲವೂ ಕೂಡ ಬಂದಿದೆ. ಆ ಸಂದರ್ಭದಲ್ಲಿ ಏನು ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಈಗ ನಾವು ಕ್ರಮ ತೆಗೆದುಕೊಳ್ಳುವಾಗ ಎಲ್ಲಿ ಕೆಲವರೆಲ್ಲ ಅವ್ರ ಪಕ್ಷದವರೆಲ್ಲ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಅವ್ರ ಮುಖಾಂತರ ಎಲ್ಲಿ ಬಣ್ಣ ಬಯಲಾಗುತ್ತೆ ಅನ್ನುವಂಥ ಭಯದಿಂದ ಈ ತರ ಹಿಟ್ ಅಂಡ್ ರನ್ ಕೇಸ್ ಮಾಡುವಂಥದ್ದು, ದೊಡ್ಡ ಸುದ್ದಿ ಮಾಡುವಂಥ ಪ್ರಯತ್ನಗಳು ಮಾಡ್ತಾರೆ. ಜನ ಇದಕ್ಕೆ ಯಾವುದು ಕೂಡ ಒಪ್ಪೋದಿಲ್ಲ, ಯಾವುದೇ ಸಾಕ್ಷಿ ಆಧಾರ ಇಲ್ಲ. ಹೀಗಾಗಿ ಅವರ ಮಾತಿಗೆ ಕಿಂಚಿತ್ತು ಬೆಲೆ ಇಲ್ಲ. ನೋಡ್ತಾ ಇದ್ರಿ ಮುಖ್ಯಮಂತ್ರಿಗಳು ಏನ್ ಮಾತನಾಡಿದ್ರು ಅಂತ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂ ಉತ್ತವಳ್ಳಿ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಧು, ನಿಮ್ಮನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಸಿಎಂ ರಿಯಾಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ಎಸ್ ಕೃಷ್ಣ, ಗಮನಿಸ್ತಾ ಇದ್ವಿ ವಿಪಕ್ಷಗಳು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಾನೆ ಇದಾವೆ. ಮತ್ತು ಒಂದ್ ಕಡೆ ಆಡಳಿತ ಪಕ್ಷ ಯಾವ ರೀತಿಯಾಗಿ ಇದಕ್ಕೆ ಉತ್ತರ ಕೊಡಬೇಕು ಅನ್ನುವಂತ ಗೊಂದಲದಲ್ಲೇ ಮುಳುಗೋಗಿದೆ. PSI ಪರೀಕ್ಷೆ ಅನ್ನುವಂಥದ್ದು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಆಡಳಿತ ಪಕ್ಷವನ್ನ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಎಲ್ಲೋ ಒಂದ್ ಕಡೆ ಈಗಾಗಲೇ ಆಡಳಿತ ಪಕ್ಷದ ವಿರುದ್ಧವಾಗಿ ಪ್ರತಿಪಕ್ಷಗಳು ಮುಗಿಬೀಳ್ತಾ ಇದ್ದಾವೆ. ಎಲ್ಲೋ ಒಂದ್ ಕಡೆ ಪ್ರಮುಖವಾಗಿ PSI ಅಕ್ರಮದಲ್ಲಿ ಸಚಿವರು, ಪ್ರಭಾವಿ ಸಚಿವರು ಅಶ್ವಥ್ ನಾರಾಯಣ ಅವರು ಇದ್ದಾರೆ ಅನ್ನುವಂಥದ್ದು, ಮತ್ತೆ DK ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು, ಸಿದ್ದರಾಮಯ್ಯ ಆದಿಯಾಗಿ ಈಗಾಗಲೇ ಎಲ್ಲರೂ ಕೂಡ ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಶ್ವಥ್ ನಾರಾಯಣ ಅವರ ಪರವಾಗಿ ಪ್ರತಿಪಕ್ಷ ಅಂದ್ರೆ ಪ್ರಮುಖವಾಗಿ ಅವರ ಪಕ್ಷದವರೇ ಎಲ್ಲೋ ಒಂದ್ ಕಡೆ ನಿಲ್ತಾ ಇಲ್ಲ ಅನ್ನುವಂಥದ್ದು. ಮತ್ತೆ ಈ ಒಂದು ಮಾಹಿತಿಯನ್ನ ಎಲ್ಲೋ ಒಂದ್ ಕಡೆ ಪಕ್ಷದವರೇನೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಮತ್ತೆ ಇಕ್ಕಟ್ಟಿಗೆ ಸಿಲುಕ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅಶ್ವಥ್ ನಾರಾಯಣ ಅವರ ಅಸಮಾಧಾನ ಆಗಿತ್ತು. ಬಹಿರಂಗವಾಗಿ ತೋಡ್ಕೊಳ್ಳದೇ ಇದ್ರು ಕೂಡ ಒಂದು ರೀತಿ ಆಪ್ತರ ಬಳಿಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೀಗ ಅವರ ಪರವಾಗಿ ಮುಖ್ಯಮಂತ್ರಿಗಳು ಬೆಂಬಲಕ್ಕೆ ನಿಂತಿದ್ದಾರೆ. ಅವರ ಆದಿಯಾಗಿ ಗೃಹ ಸಚಿವರು ಮತ್ತೆ ಬೇರೆ ಬೇರೆ ಸಚಿವರೆಲ್ಲರೂ ಕೂಡ ಈಗ ಅವರ ಪರವಾಗಿ ನಿಂತ್ಕೊಂಡು ಕಾಂಗ್ರೆಸ್ನ ಆರೋಪಗಳಿಗೆ ಒಂದು ರೀತಿ ತಿರುಗೇಟು ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಮುಖ್ಯವಾಗಿ ಇವತ್ತು ಮುಖ್ಯಮಂತ್ರಿಗಳು ಅಂದ್ರೆ ಇಂದಿನ ಸರ್ಕಾರದ ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ ಏನೆಲ್ಲ ನೇಮಕಾತಿ ಆಯಿತು, ಆಗ ಅಕ್ರಮ ಆಯಿತು, ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತನಿಖೆಯನ್ನ ಆಗಿರತಕ್ಕಂಥ ಸಿದ್ದರಾಮಯ್ಯವರು ಮಾಡಲಿಲ್ಲ. ಮತ್ತೆ ಅವರ ಕಾಲದಲ್ಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿರುವಂತದ್ದು. ಮತ್ತೆ ಈಗ ಏನು PSI ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ಈಗೇನು ಆರೋಪ ಮಾಡ್ತಿದಾರಲ್ಲ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ನಾಯಕರುಗಳೇ ಸಿಲುಕೊಂಡಿದ್ದಾರೆ. ಆ ಒಂದು ಆರೋಪವನ್ನ ಮುಚ್ಚಿ ಹಾಕುವಂತ ನಿಟ್ಟಿನಲ್ಲಿ ಈ ರೀತಿಯಂತ ಆರೋಪವನ್ನ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಆರೋಪಗಳಲ್ಲಿ ಯಾವುದೇ ರೀತಿಯಾದಂತಹ ಉರುಳಿಲ್ಲ. ಅವರು ಸೂಕ್ತವಾದಂತಹ ದಾಖಲೆಗಳನ್ನ ಕೊಟ್ಟು ಮಾತಾಡಬೇಕು. ಕೇವಲ ಹಿಟ್ ಅಂಡ್ ರನ್ ಆರೋಪವನ್ನ ಮಾಡೋದ ಬದಲು ಒಂದು ರೀತಿ ಒಂದು ಸೂಕ್ತವಾದಂತಹ ದಾಖಲೆಗಳನ್ನ ಕೊಟ್ಟು ಮಾತನಾಡಲಿ ಅನ್ನೋ ಒಂದು ಮಾತನ್ನ ಇವತ್ತು ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಒಂದು ರೀತಿ ಪ್ರತಿಕ್ರಿಯೆಯನ್ನು ನೀಡೋದ್ರ ಮೂಲಕವಾಗಿ ಒಂದು ಕಾಂಗ್ರೆಸ್ಗೆ ತಿರುಗೇಟು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಗೃಹ ಸಚಿವ ಆರ್ ಜ್ಞಾನೇಂದ್ರ ಅವರು ಕೂಡ ಒಂದು ರೀತಿ ಈಗಾಗಲೇ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮೂಲಕವಾಗಿ ಏನು ತನಿಖೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಲ್ಲ ಒಂದು ಕಡೆ ತನಿಖೆಯಲ್ಲಿ ಪ್ರಮುಖವಾಗಿ ಬೇರೆ ಬೇರೆಯವರಿಗಿಂತ ಮುಖ್ಯವಾಗಿ ಕಾಂಗ್ರೆಸ್ನವರೇ ಮುಖಂಡರೇ ಅತಿ ಹೆಚ್ಚಾಗಿ ಇದ್ದಾರೆ ಅನ್ನುವಂಥದ್ದು. ಅದ್ರ ಬಗ್ಗೆನೂ ಕೂಡ ಈಗಾಗಲೇ ಗೃಹ ಸಚಿವರು ಸುದ್ದಿಗೋಷ್ಠಿ ಮುಖಾಂತರವಾಗಿ ಮಾಹಿತಿಯನ್ನ ಪ್ರಕಟ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಮತ್ತೆ ಮುಖ್ಯವಾಗಿ ಬೇರೆ ಬೇರೆ ಸಚಿವರು ಅಂದ್ರೆ ಸಚಿವ ಮುನಿರತ್ನ ಅವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಅಶ್ವಥ್ ನಾರಾಯಣ ಪರವಾಗಿ ನಿಂತ್ಕೊಂಡು ಅವರ ಬೆಂಬಲವಾಗಿ ನಿಂತ್ಕೊಂಡು ಏನು ಆರೋಪವನ್ನ ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧವಾಗಿ, ಅದಕ್ಕೆ ಒಂದು ರೀತಿ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಎಸ್ ಮಧು, ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ PSI ನೇಮಕಾತಿ ಅಕ್ರಮ ವಿಚಾರ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ವಿರೋಧ ಪಕ್ಷಗಳು ಕೂಡ ಈ ವಿಚಾರವನ್ನ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವೇನೋ ಮಾಡ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಸರ್ಕಾರನೂ ಕೂಡ ನಮ್ಮ CID ತನಿಖೆ ಏನ್ ನಡೀತಾ ಇದೆ ಅದು ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅನ್ನೋದನ್ನ ಬಿಂಬಿಸುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಕೆಲವರನ್ನ ಪ್ರಮುಖರನ್ನ ಆ ಒಂದು ಕಲಬುರಗಿ ಭಾಗದವರನ್ನ ಅಮಾನತು ಮಾಡುವ ಮುಖಾಂತರ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆಯಾ ಅಂತ.
ಪೃಥ್ವಿ ಈಗಾಗಲೇ ನಿನ್ನೆ ಸಿದ್ದರಾಮಯ್ಯ ಮತ್ತು ಪ್ರೆಸ್ ಮೀಟ್ ಸಂಘಟಕರ ಜೊತೆ ಕೂತ್ಕೊಂಡು ಸಹೋದ್ಯೋಗಿಗಳ ಜೊತೆ ಕೂತ್ಕೊಂಡು ಒಂದು ದೊಡ್ಡ ಪ್ರೆಸ್ ಮೀಟ್ ಅನ್ನ ಮಾಡಿದಂತ ನೋಡಿದ್ವಿ. ಒಂದು ಹಂತದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಈ ಹಿಂದೆ ಪ್ರಕರಣ ಶುರುವಾದ ದಿವಸದಿಂದ ಇಂದಿನವರೆಗೆ ಏನು ದಾಖಲಾತಿಗಳನ್ನು ಇಟ್ಕೊಂಡು ಅಥವಾ ಹೇಳಿಕೆಗಳನ್ನು ಕೊಟ್ಕೊಂಡು ಮಾತನಾಡ್ತಾ ಬಂದಿದ್ದಾರೆ, ಹೊಸ ಹೊಸ ನರೇಟಿವ್ಸ್ ಗಳನ್ನು ಹಾಕುವಂತ ಬಂದಿದ್ದಾರೆ ಸರ್ಕಾರದ ವಿರುದ್ಧ. ಅದೆಲ್ಲದರ ಪುನರಾವರ್ತನೆ ಆಯಿತು ನಿನ್ನೆ ಸಿದ್ದರಾಮಯ್ಯ ಅವರ ಪ್ರೆಸ್ ಮೀಟ್ ಅಲ್ಲಿ. ಹೊಸತೇನು ಇಲ್ಲ ಅನ್ನುವಂತ ಒಂದು ಮಾತೇನಿದೆ, ಅದರ ಹೊರತಾಗಿಯೂ ಕೂಡ ಈಗ ಕಾಂಗ್ರೆಸ್ ಈ ವಿಚಾರದಲ್ಲಿ ಸ್ವಲ್ಪ ತನ್ನ ಟೀಕೆಯನ್ನ ಮೊನಚುಗೊಳಿಸಿದೆ. ಈ ಮೂಲಕ ಈಗಾಗಲೇ ಒಂದು ಹಂತದಲ್ಲಿ ಇದು ಡಿಕೆಶಿ ವರ್ಸಸ್ ಅಶ್ವಥ್ ನಾರಾಯಣ ಅವರ ವೈಯಕ್ತಿಕ ಜಿದ್ದಾಜಿದ್ದಿ, ಹಳೆ ಮೈಸೂರು ಭಾಗದ ರಾಜಕಾರಣದ ಮೇಲೆ ಪರಿಣಾಮ ಬೀರುವಂತಹ ಹೇಳಿಕೆಗಳು, ಆರೋಪಗಳು ಅನ್ನುವಂಥ ಒಂದು ಹಂತದ ವಿಶ್ಲೇಷಣೆಗೆ ಸೀಮಿತವಾಗಿತ್ತು. ಆ ಸೀಮಿತತೆಯಿಂದ ಹೊರತರಲಿಕ್ಕೋಸ್ಕರ ಕಾಂಗ್ರೆಸ್ ನಿನ್ನೆ ಸಿದ್ದರಾಮಯ್ಯ ಅವರನ್ನೇ ಅಕ್ಕಾಡಕ್ಕಿಡಿಸಿದಂತೆ ಕಾಣಿಸ್ತು. ಅದನ್ನೇ ಅಶ್ವಥ್ ನಾರಾಯಣ ಆ ಒಂದು ಸುದ್ದಿಗೋಷ್ಠಿಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಕೂಡ ಹೇಳಿದ್ದಾನೆ, ಡಿಕೆಶಿ ಅವರು ಅಧ್ಯಕ್ಷರಾಗಿರೋದ್ರಿಂದ ಅವರ ಅಧ್ಯಕ್ಷರ ಮಾತನ್ನ ಅವರ ಶಾಡೋ ರೀತಿ ಮಾತನಾಡದಂತೆ ಇದ್ದೆ, ಯಾವುದೇ ರೀತಿಯ ದಾಖಲಾತಿಗಳಿಲ್ಲ ಸಿದ್ದರಾಮಯ್ಯ ಅವರ ಬಳಿ, ಇದು ಬರೀ ಷಡ್ಯಂತ್ರ ಮತ್ತು ರಾಜಕೀಯ ಆರೋಪಗಳು ಅಂತ ಒಂದು ಮಾತನ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಆ ಒಂದು ಪ್ರತಿಕ್ರಿಯೆಯ ಒತ್ತಡ ತೀವ್ರತೆ ಏನಿದೆ, ಡಿಕೆಶಿ ಅವರ ಮೇಲೆ ಮಾಡಿದಂತಹ ವೈಯಕ್ತಿಕ ದಾಳಿಗಳನ್ನ ಇಲ್ಲಿ ಸಿದ್ದರಾಮಯ್ಯ ಅವರಿಂದ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಒಬ್ಬ ಅಧಿಕೃತ ಪ್ರತಿಪಕ್ಷ ನಾಯಕನಾಗಿ ಅವರೊಂದು ಸುದ್ದಿಗೋಷ್ಠಿ ಮಾಡಿದಂತ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಏನಾಗಿದೆ, ಆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಅವರೇನು ಮೆನ್ಷನ್ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ, ಇದು 300 ಕೋಟಿವರೆಗೂ ಕೂಡ ಬಾಚಿರುವಂತಹ ಒಂದು ಅಕ್ರಮ ಆಗಿದೆ, ಅತಿ ದೊಡ್ಡ ಸ್ಕ್ಯಾಮ್ ಆಗಿದೆ ಅನ್ನುವಂತ ಒಂದು ಮಾತನ್ನ ಏನು ಹೇಳಿದ್ದಾರೆ. ಈಶ್ವರಪ್ಪ ಪ್ರಕರಣದ ನಂತರ, ಅದಕ್ಕೂ ಮುಂಚೆ ರಮೇಶ್ ಜಾರಕಿಹೊಳಿ ಪ್ರಕರಣದ ನಂತರ ಏನು ಕಾಂಗ್ರೆಸ್ ಒಂದು ಹರಿತಗೊಳಿಸಿತ್ತು ಈ ಒಂದು ಸರ್ಕಾರದ ವಿರುದ್ಧ, ಪ್ರಭಾವಿ ಸಚಿವರುಗಳ ವಿರುದ್ಧ ಒನ್ ಬೈ ಒನ್ ಏನು ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ. ಈ ಹಂತದಲ್ಲಿ ಅಶ್ವಥ್ ನಾರಾಯಣ ಕೇಂದ್ರಿತವಾಗಿ ಏನು ವಾಗ್ದಾಳಿಗಳು ನಡೀತಾ ಇದೆ, ಏನು ಟೀಕೆಗಳು ನಡೀತಾ ಇದೆ ಮತ್ತು ಏನು ನರೇಟಿವ್ಸ್ಗಳು ನಡೀತಾ ಇದೆ, ಇದಕ್ಕೆ ಪ್ರತಿತಂತ್ರವಾಗಿ ಮತ್ತು ರಾಜಕೀಯವಾಗಿಯೂ ಕೂಡ ಮತ್ತು ಜನಾಭಿಪ್ರಾಯವನ್ನು ಬ್ಯಾಲೆನ್ಸ್ ಮಾಡುವ ಉದ್ದೇಶದಿಂದ ಈ ಒಂದು ಹಂತದಲ್ಲಿ ಖಂಡಿತ ಅಗತ್ಯ ಇದೆ. ಹೀಗಾಗಿ ತನಿಖೆಯನ್ನು ಚುರುಕುಗೊಳಿಸುವಂತಹ ಎಲ್ಲಾ ಪ್ರಯತ್ನಗಳನ್ನು ಸರ್ಕಾರ ಮಾಡಿದೆ. ಈ ಒಂದು ಭಾಗವಾಗಿ ಈಗ ಈ ಎಲ್ಲ ಅಮಾನತುಗಳಾಗಿರುವಂತದ್ದು 5 ರಿಂದ 7 ಮಂದಿ ಅಧಿಕಾರಿಗಳು ಮತ್ತು ಈ ಮೇಲ್ನೋಟಕ್ಕೆ ಏನ್ ಹೇಳ್ತಾ ಇದ್ದಾರೆ ಪ್ರತಿಪಕ್ಷದವರು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮುಟ್ಟುತ್ತಾ ಇಲ್ಲ, ಇಲ್ಲಿ ಚಿಕ್ಕ ಮೀನುಗಳಿಗಷ್ಟೇ ಸೀಮಿತ ಆಗಿದೆ ತನಿಖೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ದೊಡ್ಡವರ ಶ್ರೀರಕ್ಷೆ ಆಗ್ತಾ ಇದೆ. ಪ್ರಭಾವಿಗಳ, ಸಚಿವರ, ಸರ್ಕಾರದ ಮಟ್ಟದಲ್ಲಿ, ಪಕ್ಷದ ಮಟ್ಟದಲ್ಲಿ ಭಾಗಿಯಾಗಿರುವಂತವರ ರಕ್ಷಣೆಯನ್ನು ಮಾಡಲಾಗ್ತಿದೆ ಅಂತ ಒಂದು ಅತಿ ದೊಡ್ಡ ಒಂದು ಆರೋಪವನ್ನು ಮಾಡಿದ್ರು ಪ್ರತಿಪಕ್ಷಗಳು, ಸಿದ್ದರಾಮಯ್ಯ ಆಗಿರ್ಬೋದು, ಡಿಕೆಶಿ ಆಗಿರ್ಬೋದು. ಈ ಹಿನ್ನೆಲೆಯಲ್ಲಿ ಒಂದು ಹಂತದ ಅಧಿಕಾರಿಗಳನ್ನು ಕೂಡ ಸಮಗ್ರವಾಗಿ, ಆಮೂಲಾಗ್ರವಾಗಿ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾ ಇದೀವಿ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಮತ್ತು ಜನಾಭಿಪ್ರಾಯವನ್ನು ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಒಂದು ತನಿಖೆಯನ್ನು ತೀವ್ರಗೊಳಿಸಲಾಗಿದೆ, ಚುರುಕುಗೊಳಿಸಲಾಗಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಜೊತೆಗೆ ಮೊನ್ನೆ ಅಮಿತ್ ಶಾ ಅವರು ಬಂದಿದ್ದಂತಹ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ನಾವು ಕೂಡ ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನು ಮಾಡಿದ್ವಿ. ಪ್ರಮುಖ ಅಜೆಂಡಾ ಏನಿತ್ತು, ಬಂದ ಕೂಡಲೇ ಭೇಟಿಯನ್ನು ಮಾಡಿದ್ರು ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರನ್ನ, ಮುಖ್ಯಮಂತ್ರಿ ಅವರನ್ನ ಮತ್ತು BSY ಅವರನ್ನ ಭೇಟಿಗಳಾಗಿದ್ವು. ಈ ಭೇಟಿಯ ಸಂದರ್ಭದಲ್ಲಿ ಪ್ರಮುಖವಾಗಿ ಚರ್ಚೆ ಆದಂತಹ ವಿಚಾರ ಕೂಡ ಈ PSI ಹಗರಣ ಚರ್ಚೆ ಆಗಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿತ್ತು. ಈಶ್ವರಪ್ಪ ಪ್ರಕರಣದ ನಂತರ ಅತಿ ದೊಡ್ಡ ಮುಜುಗರ ಆಗಬಾರದು ಸರ್ಕಾರಕ್ಕೆ, ಒಂದು ವೇಳೆ ಪ್ರತಿಪಕ್ಷಗಳ ಬಳಿ ಯಾವುದಾದರೂ ಒಂದು ಸಮರ್ಪಕವಾದ ಒಂದು ವಿಚಾರ ಅಂದ್ರೆ ನಾವು ಗಮನಿಸೋದಾದ್ರೆ, ಇಷ್ಟು ದಿನ ಬೊಮ್ಮಾಯಿ ಅವರ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಸ್ತ್ರಗಳಿಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇತ್ತು ಕಾಂಗ್ರೆಸ್. ಯಾವಾಗ ಕೆಂಪಣ್ಣ ಅವರ ಅವರು ಆರೋಪವನ್ನ ಮಾಡಿದ್ರು, 40% ಒಂದು ಆರೋಪ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಾವು ಕೂಡ ಆಗುತ್ತೆ, ಸಂತೋಷ್ ಪಾಟೀಲ್ ಸಾವಾಗುತ್ತೆ. ಅದನ್ನ ಮುನ್ನೆಲೆಗೆ ತಂದ್ಬಿಟ್ಟು ಕಾಂಗ್ರೆಸ್ ಹೋರಾಟ ಮಾಡುತ್ತೆ. ಆದ್ರೆ ದಿಢೀರಂತ ರಾಜೀನಾಮೆಯನ್ನ ಕೂಡ ಕೊಟ್ಬಿಟ್ರು, ಬೇಗ ನಿಂತೋಗ್ಬಿಡ್ತು ಆ ಹೋರಾಟ. ಆದ್ರೆ ಈ PSI ಅಕ್ರಮ ನೇಮಕಾತಿ ಅನ್ನುವಂತ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಒಂದ್ ಸ್ವಲ್ಪ ಸಂಬಂಧ ಪಡುತ್ತೆ. ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾರೆ ರಾಜ್ಯದ ಜನ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೋದ್ರೆ ಬೊಮ್ಮಾಯಿ ಸರ್ಕಾರವನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸಬಹುದು, ಮುಜುಗರವನ್ನ ತಂದಿಡಬಹುದು. ಎಲೆಕ್ಷನ್ ವರ್ಷದಲ್ಲಿ ಇದೇ ವಿಚಾರವನ್ನ ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಾ ಹೋದ್ರೆ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡಬಹುದು ಅನ್ನುವಂಥದ್ದನ್ನ ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಮಾಡ್ತಿದ್ಯಾ ಕಾಂಗ್ರೆಸ್ ಅಂತ. ಖಂಡಿತ ಪೃಥ್ವಿ, ಇದು ರನ್ನಿಂಗ್ ಇಂಟು ದ ಎಲೆಕ್ಷನ್, ನೀವೇ ಹೇಳಿದಂಗೆ ಎಲೆಕ್ಷನ್ ವರ್ಷದಲ್ಲಿ ಇದು ಅತಿ ದೊಡ್ಡ ಪ್ರಭಾವವನ್ನ ಖಂಡಿತ ಬೀರುತ್ತೆ. ಸಮಗ್ರವಾಗಿ ಕರ್ನಾಟಕದಾದ್ಯಂತ ಅಲ್ದಿದ್ರು ಕೂಡ ಅಲ್ಲಲ್ಲಿ ಇದು ಭಾವನೆಗಳ ವಿಚಾರ, ಒಂದು ಬಡ ಜನರ ಮತ್ತು ಮಧ್ಯಮ ವರ್ಗದ ಕನಸುಗಳೇನಿದೆ ಆ ಕನಸುಗಳಿಗೆ ಕೊಳ್ಳಿ ಇಟ್ಟಂತ ವಿಚಾರ. ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ, ಯಾರಿಂದ ಅಕ್ಷಮ್ಯ ಅಪರಾಧಗಳಾಗಿವೆ, ದಟ್ ಇಸ್ ಸೆಕೆಂಡ್ರಿ, ಅದು ಎರಡನೇ ವಿಚಾರ. ಆದ್ರೆ ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ ಜನರಲ್ಲಿ, ಸರ್ಕಾರದಲ್ಲಿ ಸಾಲು ಹಗರಣಗಳು, ಆರೋಪಗಳೇ ಆಗಿರಬಹುದು. ಆದ್ರೆ ಇಲ್ಲಿ ಆರೋಪಗಳೇನು, ಸತ್ಯಗಳೇನು, ಅಪರಾಧಗಳೇನು ಇವೆಲ್ಲವೂ ಕೂಡ ತನಿಖೆ ನಂತರ ಬರುತ್ತೆ. ಆದ್ರೆ ಆ ಹಂತದಲ್ಲಿ ಜನಾಭಿಪ್ರಾಯ ರೂಪಣೆ ಇದೆಯಲ್ಲ, ಅದು ಅತಿ ಮುಖ್ಯವಾಗುತ್ತೆ ಯಾವುದೇ ಒಂದು ಪಕ್ಷಕ್ಕೂ ಕೂಡ. ಹಾಗಾಗಿಯೇ ಅಮಿತ್ ಶಾ ಆಗ್ಲಿ, JP ನಡ್ಡಾ ಆಗ್ಲಿ ಎಲ್ಲರೂ ಕೂಡ ಇದೇ ವಿಚಾರವನ್ನು ಹೇಳಿರೋದು. ಕಾಂಗ್ರೆಸ್ ಮಾಡ್ತಿರುವಂತ ಆರೋಪಗಳಿಗೆ ನಿಮ್ಮಲ್ಲಿ ಕೌಂಟರ್ ಸ್ಟ್ರಾಟಜಿ ಏನಿದೆ, ಯಾವ ರೀತಿ ನೀವು ಅದನ್ನ ಎದುರಿಸ್ತೀರಾ? ಈ ಚುನಾವಣಾ ವರ್ಷ
ವರ್ಷದಲ್ಲಿ ನೀವು ಈ ರೀತಿ ಆರೋಪಗಳನ್ನ ಪದೇ ಪದೇ ಏನು ಬಿಲ್ಡಪ್ ಮಾಡ್ತಾ ಹೋದ್ರೆ ಪ್ರತಿಪಕ್ಷ ಯಾವ ರೀತಿ ವೇದಿಕೆಯನ್ನು ಸಜ್ಜು ಮಾಡ್ತೀರಾ? ಈ ಬಗ್ಗೆ ಗಮನ ಹರಿಸಬೇಕು. ಆಡಳಿತಾತ್ಮಕವಾಗಿ ಪಕ್ಷದಲ್ಲಿ ಕೂಡ ಎಲ್ಲರೂ ಕೂಡ ಏನು ಪರಸ್ಪರ ಏನು ಸಮರ್ಥನೆಗಿಳಿದು ಪಕ್ಷದ ಮಧು, ಆಕ್ಚುಲಿ ಆಡಳಿತ ಪಕ್ಷ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆಯಾ ಅಂತ. ಹಿಂದುತ್ವದ ಅಜೆಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಬಿಡ್ತಾ ಇದ್ದಂತ ಅಸ್ತ್ರಗಳಿಗೆ ಕಾಂಗ್ರೆಸ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇತ್ತು. ಬಟ್ ಇವಾಗ ಕಾಂಗ್ರೆಸ್ ಅಟ್ಯಾಕ್ ಮಾಡ್ತಿರೋದಕ್ಕೆ ಸಿಎಂ ಮತ್ತೆ ಆರೋಪ ಬರ್ತಾ ಇರುವಂತ ಅಶ್ವಥ್ ನಾರಾಯಣ ಮತ್ತೆ ಅರಗ ಜ್ಞಾನೇಂದ್ರ ಬಿಟ್ರೆ ಇನ್ಯಾರು ಸಮರ್ಥನೆ ಮಾಡ್ಕೊಳ್ತಿಲ್ಲ. ನಮ್ಗೆ ಯಾಕೆ, ಅಥವಾ ಕೆದಕ್ತಾ ಹೋದ್ರೆ ಮತ್ತಷ್ಟು ಜಾಸ್ತಿ ಆಗ್ಬಿಡುತ್ತೆ ಗಾಯ ಅನ್ನೋ ಕಾರಣಕ್ಕ ಅಂತ. ಅಲ್ಲ, ಖಂಡಿತ ಪೃಥ್ವಿ. ಈಗ ಏನಂದ್ರೆ ಕನ್ಫ್ಯೂಷನ್ ಅಂತ ಬಂದ್ರೆ ಈಗಾಗಲೇ ಹೇಳಿದಂಗೆ ಸಾಮಾನ್ಯವಾಗಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಅಂತಂದ್ರೆ ಬೇರೆ ಕಡೆ ಎಲ್ಲ ಆಡಳಿತ ಪಕ್ಷವನ್ನ ಪ್ರತಿಪಕ್ಷಗಳು ಕಾರ್ನರ್ ಮಾಡ್ತವೆ. ಆದ್ರೆ ಇಲ್ಲಿ ಆಡಳಿತ ಪಕ್ಷವೇ ಪ್ರತಿಪಕ್ಷವನ್ನ ಕಾರ್ನರ್ ಮಾಡಲು ಅನುಕೂಲವಾಗಿರುವಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು ಕಳೆದ 6 ತಿಂಗಳಲ್ಲಿ 3 ತಿಂಗಳಲ್ಲಿ. ಏನು ಹಿಂದೂ ವಿಚಾರಗಳು, ಹಿಂದೂ ಸಂಘಟನೆಗಳು ಮತ್ತು ಏನು ರೈಟ್ ವಿಂಗ್ ಆಕ್ಟಿವಿಸ್ಟ್ಗಳು ಏನ್ ನಡೀತಾ ಇತ್ತು, ಇದೆಲ್ಲದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಗಪ್ಚುಪ್ ಆಗಿತ್ತು, ಗೊಂದಲದಲ್ಲಿತ್ತು, ಕನ್ಫ್ಯೂಷನ್ ಅಲ್ಲಿತ್ತು. ಆದ್ರೆ ಈ ಹಂತದಲ್ಲಿ ಈ ಒಂದು ಅಸ್ತ್ರಗಳು ಏನಿದೆ, ಅಫ್ಕೋರ್ಸ್ ಈಗ ಬಿಜೆಪಿ ಆರೋಪ ಮಾಡ್ತಿದೆ ಭೂತದ ಬಾಯಲ್ಲಿ ಭಗವದ್ಗೀತೆ, ಕಾಂಗ್ರೆಸ್ನವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆಯೇ ಇಲ್ಲ, ಡಿ.ಕೆ. ಶಿವಕುಮಾರ್ ಜೈಲಿಗೆ ಹೋಗಿ ಬಂದವರು, ಈ ರೀತಿ ಆರೋಪಗಳನ್ನ ಮಾಡ್ತಿದ್ರು ಕೂಡ ಮತ್ತೊಂದು ಕಡೆ ಜನಾಭಿಪ್ರಾಯದ ಹಂತದಲ್ಲಿ ನೋಡೋದಾದ್ರೆ ಎಲ್ಲಿ ಡ್ಯಾಮೇಜ್ ಆಗುತ್ತೋ ಈ ಡ್ಯಾಮೇಜ್ ಕಂಟ್ರೋಲ್ ನ ಹೇಗೆ ಮಾಡಬೇಕು ಅನ್ನೋ ಒಂದು ಸವಾಲು, ಒತ್ತಡ ಖಂಡಿತ ಎದುರಾಗಿದೆ. ಈ ಹಿನ್ನೆಲೆಯಲ್ಲೇ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ ಮತ್ತು ಇನ್ನಷ್ಟು ಇದನ್ನ ರಾಜಕೀಯಕರಣಗೊಳಿಸುವಂತ ಕಾಂಗ್ರೆಸ್ ಪ್ರಯತ್ನ ಬ್ರೇಕ್ ಹಾಕುವಂತಹ ಒಂದು ಸಮರ್ಥನೆಗಳಾಗಿರ್ಬೋದು, ತಂತ್ರಗಾರಿಕೆ ಆಗಿರ್ಬೋದು ಮತ್ತು ಎದುರೇಟುಗಳಾಗಿರ್ಬೋದು ಖಂಡಿತ ಬಿಜೆಪಿ ಪಾಳೆಯದಿಂದ ಬರುವಂತಹ ಸಾಧ್ಯತೆಗಳಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಧು, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಹಾಗೆ ಮಂಜು ಮತ್ತೆ ಕೃಷ್ಣ, ನಿಮ್ಮ ಮಾಹಿತಿಗಾಗೂ ಕೂಡ ಧನ್ಯವಾದ. ಗಮನಿಸಿದ್ರಲ್ಲ, PSI ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಿದ್ದಾಜಿದ್ದಿ ನೋಡಿದ್ರಿ. ಇನ್ನೊಂದ್ ಕಡೆ CID ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ ಮುಂದೆ ಇಟ್ವಿ. ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ನಮ್ಮ ಪ್ರತಿನಿಧಿ ಮುನಿರಾಜು ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. PSI ಪರೀಕ್ಷೆ ಅಕ್ರಮ ಪ್ರಕರಣ ಇಂದು ವಿಚಾರಣೆಗೆ ಹಾಜರಾಗ್ತಾರಾ ಪ್ರಿಯಾಂಕ್ ಖರ್ಗೆ ಅನ್ನುವಂತ ಪ್ರಶ್ನೆ ಎದ್ದಿದೆ. ನಿನ್ನೆ 2ನೇ ನೋಟಿಸ್ ಅನ್ನ ಕೊಟ್ಟಿದ್ರು CID ಟೀಮ್ನವರು. ಈ PSI ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಮೊದಲ ನೋಟಿಸ್ ಅನ್ನ ಈ ಹಿಂದೆ ಕೊಟ್ಟಿದ್ರು. ಇನ್ನ ನಿನ್ನೆ 2ನೇ ನೋಟಿಸ್ ಅನ್ನ ಕೊಡಲಾಗಿದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಕಲಬುರಗಿ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇಂದಿನಿಂದ 3 ದಿನ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ರು ಪ್ರಿಯಾಂಕ್ ಖರ್ಗೆ. ವಿಚಾರಣೆ ಎದುರಿಸಕ್ಕೋಸ್ಕರನೇ ಪ್ರವಾಸವನ್ನ ರದ್ದು ಮಾಡಿದ್ರ ಅನ್ನುವಂತ ಪ್ರಶ್ನೆ ಕೂಡ ಎದ್ದಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಪ್ರಿಯಾಂಕ್ ಖರ್ಗೆ ಅವರಿಗೆ 2ನೇ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಇವತ್ತು ಅವರು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಅಂತ? ಆ ಪೃಥ್ವಿ, ಏನು PSI ಹಗರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು 2 ಬಾರಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅದರಲ್ಲಿ 1 ಬಾರಿ ಒಂದು ಆಡಿಯೋವನ್ನು ರಿಲೀಸ್ ಮಾಡಿದ್ರು. ಮತ್ತೆ ಈಗಾಗಲೇ ಅವರಿಗೆ 2 ನೋಟಿಸ್ ಅನ್ನ CID ಅಧಿಕಾರಿಗಳು ಕೊಟ್ಟು ನಿಮ್ಮ ಬಳಿ ಇರುವಂತಹ ಆಡಿಯೋ ಮತ್ತೆ ಒಂದು ಸಾಕ್ಷ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ ಮೊದಲನೇ ಬಾರಿಗೆ ಒಂದು ಲಿಖಿತ ಉತ್ತರವನ್ನು ಕೊಟ್ಟಿದ್ರು. ಆದ್ರೆ ಇದೀಗ 2ನೇ ಬಾರಿ ನಿನ್ನೆ ಒಂದು ನೋಟಿಸ್ ಕೊಟ್ಟಿರೋದ್ರಿಂದ 2 ದಿನ ಅವರಿಗೆ ಕಾಲಾವಕಾಶವನ್ನು ಸಹ CID ಅಧಿಕಾರಿಗಳು ಕೊಟ್ಟಿದ್ದಾರೆ. ಇವತ್ತು ಮತ್ತೆ ನಾಳೆ ಒಳಗಡೆ ವಿಚಾರಣೆಗೆ CID ಕಚೇರಿಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಅದರಿಂದ ಇವತ್ತು ಅವರು ಹಾಜರಾಗ್ತಾರೆ ಅನ್ನೋ ಒಂದು ಕುತೂಹಲ ಈಗ ಉಂಟಾಗಿರುವಂತದ್ದು. ಯಾಕಂದ್ರೆ ನೋಟಿಸ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದರೆ, ನೀವು ಪತ್ರಿಕಾಗೋಷ್ಠಿಯಲ್ಲಿ ಸಂದರ್ಭದಲ್ಲಿ ಒಂದು ಆಡಿಯೋವನ್ನು ರಿಲೀಸ್ ಮಾಡಿದ್ರಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ದಾಖಲೆಗಳು ನನ್ನ ಬಳಿ ಇದೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ. ಅದಕ್ಕೆ ಸಂಬಂಧಪಟ್ಟಂತ ಪೂರ್ವಕವಾಗಿ ಏನು ನಿಮ್ಮ ಬಳಿ ದಾಖಲೆ ಇದೆ ಅದನ್ನು ಒದಗಿಸಬೇಕು ಅಂತ ಹೇಳಿ CID ಅಧಿಕಾರಿಗಳು ನೋಟಿಸ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಮತ್ತೆ ಖುದ್ದು ವಿಚಾರಣೆಗೆ ಹಾಜರಾಗಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಹೇಳಿ ನೋಟಿಸ್ ನಲ್ಲಿ ಈಗಾಗಲೇ ತಿಳಿಸಲಾಗಿದೆ. ಮತ್ತೆ ಅದಕ್ಕೆ ಕಾಲಾವಕಾಶವನ್ನು ಸಹ CID ಅಧಿಕಾರಿಗಳು ಕೊಟ್ಟಿದ್ದಾರೆ. ಏನು ನೋಟಿಸ್ ತಲುಪಿದ್ದ 2 ದಿನದಲ್ಲಿ ನೀವು ಹಾಜರಾಗಬೇಕು ಅಂತ ಹೇಳಿ ಹೇಳಿರೋದ್ರಿಂದ ಬಹುಶಃ ಇವತ್ತು ಅಥವಾ ನಾಳೆ ಪ್ರಿಯಾಂಕ್ ಖರ್ಗೆ ಅವರು CID ಕಚೇರಿಗೆ ಹಾಜರಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಹೇಳಲಾಗ್ತಿದೆ. ಆದ್ರೆ ಅವರು ಕಲಬುರಗಿ ಪ್ರವಾಸ ಬೇರೆ ಇತ್ತು, 3 ದಿನಗಳ ಕಾಲ ಪ್ರವಾಸವನ್ನ ಕೈಗೊಂಡಿದ್ರು. ಆ ಪ್ಲಾನ್ ಇತ್ತು, ಆ ಪ್ಲಾನ್ ಕ್ಯಾನ್ಸಲ್ ಆಗಿದೆ. ಇದಕ್ಕೆ ಎಲ್ಲೋ ಒಂದ್ ಕಡೆ ಹಾಜರಾಗಬಹುದೇನೋ ಅನ್ನುವಂತ ಅನುಮಾನಗಳಿರುವಂತದ್ದು, ಅಥವಾ ಬೇರೆ ಲಾಯರ್ ಮುಖಾಂತರ ಏನಾದ್ರೂ ಉತ್ತರಿಸುವಂತ ಸಾಧ್ಯತೆ ಇದೆಯಾ?
ಖಂಡಿತ ಪೃಥ್ವಿ ಎರಡೂ ಅವಕಾಶಗಳು ಸಹ ಇರುವಂಥದ್ದು. ಒಂದು ವೇಳೆ ಅವರು ಲಿಖಿತ ರೂಪದಲ್ಲೇ ಉತ್ತರವನ್ನು ಕೊಡಬಹುದು, ಅಥವಾ ವಕೀಲರನ್ನ ಸಂಪರ್ಕ ಮಾಡಿ ಅವರು ಏನು ಸಲಹೆ ಸೂಚನೆ ಕೊಡ್ತಾರೆ ಅದ್ರ ಮೇರೆಗೆ ಒಂದು ಹಾಜರಾಗಬೇಕಾ, ಅಥವಾ ಬೇರೆ ಏನಾದರೂ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಸಹ ಒಂದು ಚರ್ಚೆಯನ್ನು ನಡೆಸಬಹುದು. ಅದರಿಂದ ಏನು ಅವರು ಕಲಬುರಗಿ ಪ್ರವಾಸ ಇತ್ತು ಅದನ್ನು ಸಹ ಮೊಟಕುಗೊಳಿಸಿ ಈಗ ಅವರು ಬೆಂಗಳೂರಿನಲ್ಲೇ ಉಳ್ಕೊಂಡಿರುವಂಥದ್ದು. ಬಹುಶಃ ಇವತ್ತು ಅಥವಾ ನಾಳೆ ಒಳಗಡೆ ಇದ್ರ ಬಗ್ಗೆ ಒಂದು ಸ್ಪಷ್ಟವಾಗಿ ಹಾಜರಾಗಬೇಕಾ ಅಥವಾ ಲಿಖಿತ ರೂಪದಲ್ಲಿ ಉತ್ತರ ಕೊಡಬೇಕಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಮಾಡಿ CID ಕಚೇರಿಗೆ ಒಂದು ಸ್ಪಷ್ಟನೆ ಅಥವಾ ಉತ್ತರವನ್ನು ಕೊಡೋ ಸಾಧ್ಯತೆ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. PSI ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಮಲ್ಲಿಕಾರ್ಜುನ ಸಾಲಿ ಮೇಲೂ ಕೂಡ CID ಅನುಮಾನ ವ್ಯಕ್ತಪಡಿಸ್ತಾ ಇದೆ, ಅನುಮಾನಗೊಂಡಿರುವಂತದ್ದು. PSI ನೇಮಕಾತಿ ಪರೀಕ್ಷೆಯ ಅಕ್ರಮ ಪ್ರಕರಣ ಬಗೆದಷ್ಟು ಆಳಕ್ಕಿಳಿತಾನೆ ಹೋಗ್ತಾ ಇದೆ. ಡಿವೈಎಸ್ಪಿ ಮಲ್ಲಿಕಾರ್ಜುನ ಸಾಲಿ ಮೇಲೂ ಕೂಡ CID ಅನುಮಾನ ಇರುವಂತದ್ದು. ರಾತ್ರಿ ಮಲ್ಲಿಕಾರ್ಜುನ ಸಾಲಿ ವಿಚಾರಣೆಯನ್ನ ಮಾಡಿದ್ದಾರೆ CID ಅಧಿಕಾರಿಗಳು. CID SP ಆಗಿರುವಂತ ರಾಘವೇಂದ್ರ ಅವರಿಂದ ಮಲ್ಲಿಕಾರ್ಜುನ ಸಾಲಿ ಅವರನ್ನ ವಿಚಾರಣೆ ಮಾಡಲಾಗಿದೆ. ಆಳಂದ ತಾಲೂಕಿನಲ್ಲಿ DYSP ಆಗಿ ಇದ್ದ ಸಾಲಿ ಅವರು ಕಳೆದ ಜನವರಿಯಲ್ಲಷ್ಟೇ ರಾಯಚೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ಆಗಿದ್ರು. ಈ ಎಕ್ಸಾಮ್ ನಡೆದಿದ್ದು ಅಕ್ಟೋಬರ್ ಟೈಮ್ನಲ್ಲಿ. ಸೊ ಹೀಗಾಗಿ ಇವರ ಪಾತ್ರ ಏನಾದ್ರೂ ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಲಾಗಿದೆ ನಿನ್ನೆ ರಾತ್ರಿ. 2 ವರ್ಷ 3 ತಿಂಗಳು ಆಳಂದದಲ್ಲಿ DYSP ಆಗಿ ಕೆಲಸವನ್ನ ನಿರ್ವಹಿಸಿದ್ರು ಮಲ್ಲಿಕಾರ್ಜುನ ಸಾಲಿ. ಅಕ್ರಮದಲ್ಲಿ ಏನಾದ್ರೂ ಕೈವಾಡ ಇತ್ತ ಇವರೇನಾದ್ರೂ ಭಾಗಿಯಾಗಿದ್ರ? ಕಿಂಗ್ ಪಿನ್ ಗಳ ಬಗ್ಗೆ ಮಾಹಿತಿ ಏನಾದ್ರೂ ಇತ್ತ ಇವರಿಗೆ? ಗೊತ್ತಿದ್ದು ಸುಮ್ನಿದ್ರ? ಮಲ್ಲಿಕಾರ್ಜುನ ಸಾಲಿ ಅವರನ್ನ ವಿಚಾರಣೆ ಮಾಡಿದ್ದಾರೆ CID SP. ನೋಡ್ಬೇಕು ಈ ಒಂದು ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಪಾತ್ರ ಏನಾದ್ರೂ ಇತ್ತ ಅನ್ನೋದ್ರ ಬಗ್ಗೆ. PSI ನೇಮಕಾತಿ ಪರೀಕ್ಷೆ ಅಕ್ರಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ OMR ಪ್ರತಿ ನೀಡದ 4 ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ CID ಅಧಿಕಾರಿಗಳು. ಆಲ್ಮೋಸ್ಟ್ 545 ಅಭ್ಯರ್ಥಿಗಳು ಯಾರೆಲ್ಲ ಒಂದು ಟೆಂಪರರಿ ಲಿಸ್ಟ್ ನಲ್ಲಿ ಬಂದಿದ್ರು ಅವರೆಲ್ಲರ ಒಂದು OMR ಶೀಟ್ ಅನ್ನ ಪಡೆದುಕೊಳ್ಳಲಾಗಿದೆ. FSLಗೂ ಕೂಡ ಕಳಿಸಲಾಗಿದೆ. ಇದರಲ್ಲಿ ಒಂದು 4 ಜನ ಕೊಟ್ಟಿಲ್ಲ. ಸೊ ಹೀಗಾಗಿ ಸಹಜವಾಗಿ ಅನುಮಾನ ಉದ್ಭವ ಆಗಿರುವಂತದ್ದಿಲ್ಲಿ. CID ಕಚೇರಿಯಲ್ಲಿ 2 ದಿನಗಳಿಂದ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕಾರ್ಬನ್ ಕಾಪಿ ಮಿಸ್ ಆಗಿದೆ ಅಂತ ಸಬೂಬನ್ನ ಹೇಳ್ತಾ ಇದ್ದಾರೆ ಈ ಅಭ್ಯರ್ಥಿಗಳು. 172 ಅಭ್ಯರ್ಥಿಗಳಿಗೆ ನೋಟಿಸ್ ಅನ್ನ ನೀಡಿದ್ರು CID ಟೀಮ್ನವರು. ಹಾಲ್ ಟಿಕೆಟ್ OMR ಕಾರ್ಬನ್ ಪ್ರತಿಯನ್ನ ತರಲಿಕ್ಕೆ ನೋಟಿಸ್ ಅನ್ನ ನೀಡಲಾಗಿತ್ತು. 168 ಅಭ್ಯರ್ಥಿಗಳಿಂದ ಹಾಲ್ ಟಿಕೆಟ್ OMR ಅನ್ನ ಸಲ್ಲಿಕೆ ಮಾಡಲಾಗಿದೆ. 172ರ ಪೈಕಿ 168 ಜನ ಹಾಲ್ ಟಿಕೆಟ್ OMR ಅನ್ನ ಸಲ್ಲಿಕೆ ಮಾಡಿದ್ದಾರೆ CID ಅಧಿಕಾರಿಗಳಿಗೆ. ಆದ್ರೆ 4 ಅಭ್ಯರ್ಥಿಗಳು ಮಾತ್ರ ಪ್ರತಿಯನ್ನ ನೀಡದೆ ಸಬೂಬನ್ನ ಹೇಳ್ತಾ ಇದ್ದಾರೆ. ಕಳೆದೋಗ್ಬಿಟ್ಟಿದೆ, ನಮಗೆ ಗೊತ್ತಿರಲಿಲ್ಲ, ಇಟ್ಕೋಬೇಕಾಗಿತ್ತು ಅನ್ನೋ ಕಾರಣವನ್ನ ಹೇಳ್ತಾ ಇದ್ದಾರೆ. ವಿಚಾರಣೆ ಬಳಿಕ ಡಮ್ಮಿ OMR ಶೀಟ್ ಭರ್ತಿಯನ್ನ ಮಾಡಿಸಿರುವಂತದ್ದು CID ಅಧಿಕಾರಿಗಳು. ಒಂದು ಡಮ್ಮಿ OMR ಶೀಟ್ ಅನ್ನು ಕೊಟ್ಬಿಟ್ಟು ಅವತ್ತು ಫಿಲ್ ಮಾಡಿ, ನೀವು ಯಾವ್ದು ಫಿಲ್ ಮಾಡಿದ್ರು ನೋಡೋಣ ಅನ್ನುವ ಒಂದು ಅಲ್ಲೇ ಒಂದು ಪ್ರೆಸೆಂಟ್ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲೇ ಒಂದು ಎಕ್ಸಾಮ್ ಕೊಟ್ಟಂತೆ ಮಾಡಿದ್ದಾರೆ. OMR ಶೀಟ್ ಜೊತೆಗೆ 4 ಅಭ್ಯರ್ಥಿಗಳಿಂದ ಉತ್ತರವನ್ನ ಪಡೆದುಕೊಳ್ಳಲಾಗಿದೆ. ಹ್ಯಾಂಡ್ ರೈಟಿಂಗ್ ಹಾಗೂ ಅಭ್ಯರ್ಥಿ ಸಹಿಯನ್ನ ಪಡೆದಿದ್ದಾರೆ CID ಟೀಮ್ನವರು. ಡಮ್ಮಿ OMR ಶೀಟ್ FSLಗೆ ರವಾನೆ ಮಾಡಲಾಗಿದೆ. ಅಧಿಕಾರಿಗಳು ರವಾನೆ ಮಾಡಿದ್ದಾರೆ, ಕಳಿಸ್ಕೊಟ್ಟಿದ್ದಾರೆ. 4 ಅಭ್ಯರ್ಥಿಗಳ ಅಸಲಿ OMR ಶೀಟ್ ಜೊತೆ ತಾಳಿಯನ್ನ ಹಾಕಲಾಗ್ತಾ ಇದೆ. ಆದರೆ FSL ವರದಿ ತಡ ಆಗ್ತಾ ಇದ್ದು CID ತನಿಖೆಗೆ ಹಿನ್ನಡೆ ಆಗ್ತಾ ಇದೆ. ಸುಂದರ ಹುಡುಗನ ಮುಖ ಈಗ ಮಾಸಿದ ಮುಖ. ಸ್ಪ್ರಿಂಗ್ ನಂತೆ ಎಗರ್ತಾ ಇದ್ದಂತ ಹುಡುಗ ಈಗ ನಡೆಯೋದೇ ಕಷ್ಟ ಆಗ್ಬಿಡುತ್ತೆ. ಸುಂದರ ಹುಡುಗನ ಮುಖ ಈಗ ಮಾಸಿದ ಮುಖ ಆಗಿದೆ. ಸ್ಪ್ರಿಂಗ್ ನಂತೆ ಎಗರ್ತಾ ಇದ್ದಂತ ಹುಡುಗ ಈಗ ನಡೆಯೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾವಿನೊಂದಿಗೆ ಹೋರಾಡಿ ಬದುಕಿ ಬಂದಿದ್ದಾರೆ ಡ್ಯಾನ್ಸರ್. ಬೆಂಗಳೂರು ತರಗುಪೇಟೆ ಸ್ಫೋಟದಲ್ಲಿ ಗಾಯಗೊಂಡಿದ್ದಂಥ ಯುವಕ ಈತ. ಬೆಂಗಳೂರಿನ ತರಗುಪೇಟೆ ಸ್ಫೋಟದಲ್ಲಿ ಗಾಯಗೊಂಡಿದ್ದಂಥ ಯುವಕ, ಆತನ ಕನಸುಗಳೆಲ್ಲವೂ ಕೂಡ ನುಚ್ಚು ನೂರಾಗೋಗಿದೆ. ಬದುಕಿದ್ದೇ ಹೆಚ್ಚು ಅನ್ನುವ ರೀತಿಯಲ್ಲಿ ಆಗೋಗಿರುವಂಥದ್ದು. ಬೆಂಗಳೂರು ತರಗುಪೇಟೆ ಸ್ಫೋಟ ಆಗಿತ್ತು.
ಆ ಸಂದರ್ಭದಲ್ಲಿ ಗಾಯಗೊಂಡಿದ್ದಂಥ ಯುವಕ 2 ತಿಂಗಳ ಚಿಕಿತ್ಸೆ ಬಳಿಕ ಮನೆಗೆ ಬಂದಿರುವಂತದ್ದು ಮಂಜುನಾಥ್. ನ್ಯೂಸ್ 18 ಕನ್ನಡದಲ್ಲಿ ಗಾಯಗೊಂಡಂತ ಮಂಜುನಾಥ್ ಗೋಳು ಅವರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಗುಣಮುಖನಾಗಿದ್ರೂ ಕೂಡ ಮಗನ ಸ್ಥಿತಿ ಕಂಡು ಅಪ್ಪ ರೋದನೆಯನ್ನ ಇಡ್ತಾ ಇರುವಂತದ್ದು. ಸಾಲ ಮಾಡಿ ಮಗನನ್ನ ಬದುಕಿಸಿಕೊಂಡೆ ಅಂತ ಕಣ್ಣೀರನ್ನ ಹಾಕ್ತಿದ್ದಾರೆ. ಡ್ಯಾನ್ಸರ್ ಆಗ್ಬೇಕು ಎಂದುಕೊಂಡಿದ್ದಂತ ಕನಸಿಗೆ ತಣ್ಣೀರಚ್ಚಿದೆ ಆ ಸ್ಫೋಟ. ಮಂಜುನಾಥ್ ಮತ್ತು ಅವರ ತಂದೆ ಜೊತೆ ನಮ್ಮ ಪ್ರತಿನಿಧಿ ಗಂಗಾಧರ್ ಚಿಚ್ಚಾಟನ್ನ ಮಾಡಿದ್ದಾರೆ, ನೋಡ್ಕೊಂಬರೋಣ. ಘಟನೆಯಾಗಿ 8 ತಿಂಗಳಾಯಿತು. ಅನಂತರ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಂತ ಮಂಜುನಾಥ್ ಎಂಬ ಯುವಕ ಕಡೆಗೂ ಕೂಡ ಬದುಕಿದ್ದಾರೆ. ಆದರೆ ಅವರ ಪರಿಸ್ಥಿತಿ ಈಗ ಹೇಗಿದೆ? ಸರ್ಕಾರ ಅವ್ರಿಗೇನಾದರೂ ಸಹಾಯ ಆಯ್ತಾ? ಹೇಗೆಲ್ಲ ಅವರು ಪರಿಸ್ಥಿತಿಯನ್ನ ನಿಭಾಯಿಸಿದ್ರು ಅಂತೇಳಿ ನೋಡೋದಕ್ಕೆ ನಮ್ಮ ಜೊತೆ ಈಗ ಗಾಯಾಳು ಮಂಜುನಾಥ್ ಇದ್ದಾರೆ. ಅವತ್ತು ಪಟಾಕಿ ಸ್ಫೋಟದಲ್ಲಿ ಏನಾಯ್ತು ಅವ್ರನ್ನೇ ಮಾತಾಡ್ತೀನಿ. ಮಂಜುನಾಥ್ ಅವ್ರೆ, ಅವತ್ತು ಏನಾಯ್ತು ಇನ್ಸಿಡೆಂಟ್ ಅಂತ? ಸುಮಾರು ಒಂದು 11:50 ಇರ್ಬೋದು ಅನ್ಸುತ್ತೆ. ನಾನು ಜಿಮ್ಗೆ ಓಡ್ತಾ ಇದ್ದೆ ಬೆಳಿಗ್ಗೆ, ಆ್ಯಸ್ ಯೂಶುವಲ್ ಆಗಿ ಹೋಗೋ ಥರ. ಸೊ ಕೆಳಗಡೆ ಬಂದು ಗಾಡಿ ತೆಗಿಯುವಾಗ ಲೈಕ್ ದೇ ಆರ್ ಅನ್ಲೋಡಿಂಗ್ ಸಮ್ ಗೂಡ್ಸ್ ಇದು ಮಾಡ್ತಾಯಿದ್ರು, ಪಟಾಕಿ ಬಾಕ್ಸ್ನ. ಸೊ ಆ ಟೈಮಲ್ಲಿ ಗಾಡಿ ತೆಗಿಯುವಾಗ ಆ ಬಾಕ್ಸು ಗೊತ್ತಿಲ್ಲದೆ ಕೆಳಗಡೆ ಬಿದ್ದು ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದ ನಂತರ ನನಗೇನಾಯ್ತು ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸು ಏನಾಯ್ತು ಅಂತಲೇ ಗೊತ್ತಿಲ್ಲ. ಆಮೇಲೆ ಒಂದು ಅಂಕಲ್ ಬಂದ್ಬಿಟ್ಟು ಅವ್ರಿಗೆ ಇದು ಮಾಡಿದ್ಮೇಲೆ ನನಗೆ ತಿರ್ಗಾ ಬ್ಯಾಕ್ ಟು ಇದು ಬಂತು, ನಾರ್ಮಲ್ ಇದು ಬಂತು. ಅದಾದಮೇಲೆ ಲೈಕ್ ಆಲ್ಮೋಸ್ಟ್ ಲೈಕ್ 1.5 ಮಂತ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದ್ರು. ಆಲ್ಮೋಸ್ಟ್ ಲೈಕ್ 13 to 14 lakhs ಖರ್ಚಾಯಿತು. ಬಟ್ ಯಾರೂ ಸಹಾಯ ಮಾಡಿಲ್ಲ ಇದರಲ್ಲಿ. ಅದು ಇಲ್ಲದೆ ನನ್ನಂಥ ಡ್ರೀಮ್ಸ್ ಜಾಸ್ತಿ ಇತ್ತು, ನಾನು ಡ್ಯಾನ್ಸರ್ ಆಗಬೇಕಂತ ಇತ್ತು. ಸೊ ಮುಂಚೆ ಈ ಥರ ಇವಾಗ ನಡೆಯೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಕಷ್ಟ ಆಗ್ತಾಯಿದೆ ನಡೆಯೋಕ್ಕೆ. ಅದು ಇಲ್ಲದೆ ಕಂಪ್ನಿ ಬೇರೆ ನಡೆಸ್ತಾಯಿದ್ದೆ. ಸೊ ಅದು ಆಲ್ಮೋಸ್ಟು ಕೆಲಸ ಇರೋದು ಫುಲ್ ಸಿಸ್ಟಮಲ್ಲೇ. ಸೊ ಲೆಫ್ಟ್ ಐ ಸೈಟು ಹೋಯಿತು, ಅದರಿಂದ ಲೆಫ್ಟ್ ಐ ಸೈಟ್ ಅಷ್ಟು ಕಾಣಿಸ್ತಿಲ್ಲ. ಸೊ ಇದು ಇಟ್ಕೊಂಡೆ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಲೈಫ್ ನಡೆಸ್ತಾಯಿದ್ದೀನಿ. ತುಂಬ ಕಷ್ಟ ಆಗ್ತಿದೆ ಲೈಫ್. ಯಾವ್ದಾರು ಮಾಡಿದ್ರ? ಮುಂಚೆ ಶಾರ್ಟ್ ಮೂವೀಸ್ಗೆಲ್ಲ ಮಾಡಿದ್ದೀನಿ ಸಾಂಗ್ಸು. ಇವಾಗ ಒಂದು ರೀಸೆಂಟಾಗಿ ಒಂದು ಕನ್ನಡ ಮೂವಿಗೆ ಒಂದು ಸಾಂಗ್ ಮಾಡಿದ್ದೆ ಕೊರಿಯೋಗ್ರಾಫರಾಗಿ. ಸೊ ಅದು ಲಾಸ್ಟ್ ಇಯರ್ ಮಾಡಿದೆ. ಆಲ್ಮೋಸ್ಟ್ ಅಬೌಟ್ ರಿಲೀಸ್ ಇನ್ನೊಂದು 2-3 ಮಂತ್ಸಲ್ಲಿ ರಿಲೀಸ್ ಆಗುತ್ತೆ. ಸೊ ಇದಕ್ಕೆ ಮೇಲೆ ನನ್ನ ಕೆರಿಯರ್ ಏನು ಮಾಡೋದು ನನಗೆ ಗೊತ್ತಿಲ್ಲ. ಇವಾಗ ರೀಸೆಂಟಾಗಿ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೆ. ಸೊ ಅದರಲ್ಲೂ ರಿಜೆಕ್ಟ್ ಮಾಡಿಬಿಟ್ರು. ಇದು ಲೆಫ್ಟ್ ಐ ಸೈಡ್ ಕಾಣಿಸ್ತಿಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ರು. ಆಲ್ಮೋಸ್ಟ್ ಇವ್ರು 3 ಜನನೂ ನನ್ನ ಪಕ್ಕದಲ್ಲೇ ಇದ್ದರು. ಅದರಲ್ಲಿ ಆ ಮೆಕ್ಯಾನಿಕ್ ಒಬ್ಬರು ಸೇರ್ತಾರಲ್ವ, ಅವರು ನಾನು ಆಲ್ಮೋಸ್ಟ್ ಲಾಸ್ಟ್ ಕಾನ್ವರ್ಸೇಷನ್ ನಮ್ಮಿಬ್ಬರಿಗೆ ಆಯ್ತು, ಮಾತಾಡಿಕೊಂಡೆ ಇದಾಗಿರೋ ಲಾಸ್ಟ್ ಆಯಿತು. ಅವ್ರು ತುಂಬ ಕಷ್ಟಪಟ್ಟು ನಿಮ್ಮನ್ನ ಇದು ಉಳಿಸ್ಕೊಂಡ್ರು. ನಾವು ಲೋವರ್ ಮಿಡ್ಲ್ ಕ್ಲಾಸು, ನಮ್ಗೆ ಅಷ್ಟು ಖರ್ಚು ಮಾಡೋಕ್ಕೂ ದುಡ್ಡಿದ್ದಿಲ್ಲ. ಅಪ್ಪ ಸಾಲ ಮಾಡಿ ಏನೋ ಮಾಡಿದ್ದಾರೆ. ಇವಾಗ ಸಾಲ ತೀರ್ಸೋಕ್ಕೂ ಕಷ್ಟಪಡ್ತಾಯಿದ್ದೀವಿ. ಅದೇ ಒಂದು ಟಾಸ್ಕ್ ಆಗಿಬಿಟ್ಟಿದೆ. ಸರ್ಕಾರದಿಂದ ಅಂದರೆ ಕೌನ್ಸ್ಲರ್ ಆಮೇಲೆ MLA ಬಂದಿದ್ರು ಅಂದರು ಹಾಸ್ಪಿಟ್ಲಿಗೆ. ಅವ್ರು ಬಂದು ನೋಡಿದ್ರು. ಆಮೇಲೆ ಬಟ್ ಹೆಲ್ಪ್ ಅಂತ ಬರುವಾಗ ನನಗೆ ಗೊತ್ತಿರೋ ಪ್ರಕಾರ ಅಷ್ಟೇನು ಯಾರೂ ಹೆಲ್ಪ್ ಮಾಡಿಲ್ಲ. ಸರ್, ಮಗ ಉಳಿದಿರೋದು ಹೆಚ್ಚು ಆ ಘಟನೆಯಲ್ಲಿ. 3 ಜನ ಪಾಪ ಜೊತೆಲಿದ್ದಂಥ ಮೆಕ್ಯಾನಿಕ್ ಹೋಗ್ಬಿಟ್ರು, ಬಟ್ ತುಂಬ ಗಾಯಗಳಾಗಿ ಬಚಾವಾದರು. ನಿಜವಾಗ್ಲೂ ಸರ್, ಅದು ನಮ್ಮ ಮಗ ಉಳಿದಿದೆ ಹೆಚ್ಚು. ಕಷ್ಟಪಟ್ಟು ಮಗನ ಉಳಿಸ್ಕೊಂಡೆ ಅಷ್ಟೇ, ಹೇಳ್ಬಲ್ಲ. ಯಾರು ಅಪ್ಪನಿಗೂ ಬರಬಾರ್ದು. ಅವತ್ತು ಯಾರೋ ಸಹಾಯಕ್ಕೆ ಬಂದಿದ್ರಾ? ನಿಮ್ಮ ಮಗನ ಪರಿಸ್ಥಿತಿ ನೋಡಿದ್ರೆ ತುಂಬ ಡ್ಯಾನ್ಸರ್ ಆಗ್ಬೇಕಂತ ಕನ್ಸ್ಕೊಂಡ್ಕೊಂಡಿದ್ದಾರಲ್ಲ, ಆಯ್ತು ಎಲ್ಲ ಲೈಫ್ ಹೋಯ್ತು ಅಂದ್ರಷ್ಟೇ. ನೋಡೋಣ ಮುಂದಕ್ಕೆ ದೇವ್ರಿಗೆ. ಸಹಾಯಕ್ಕೆ ಅದ ಆ ಥರದ್ದು ಯಾರಾದರೂ ಬಂದು ಮಾತಾಡ್ಸೋದು ಆ ಥರದ್ದು ಏನು ಆಯ್ತಾ? ಹೇಗೆ ಸರ್? ಇಲ್ಲ ಸರ್, ಕಷ್ಟಪಟ್ಟು ಮಾಡಿ ಹೌದು. ಕಡೆಗೂ ಕೂಡ ಸಾವನ್ನ ಗೆದ್ದು ಈಗ ಅವ್ರು ಬದುಕಿದ್ದಾರೆ. ಆದರೆ ಜೀವನ ನಡೆಸೋಕು ಅವರ ಒಂದು ಕನಸೇನಿದೆ ನುಚ್ಚುನೂರಾಗಿರೋ ಬಗ್ಗೆ ಅವರ ತಂದೆ ಭಾವುಕರಾಗ್ತಿದ್ದಾರೆ, ಮತ್ತೆ ಮಂಜುನಾಥ್ ಕೂಡ ಭಾವುಕರಾಗಿರುತ್ತದೆ. ಕ್ಯಾಮರಾ ಶ್ರೀನಿವಾಸಲ ಜೊತೆ ಗಂಗಾಧರ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.